ನಮಸ್ಕಾರ. ಮುಖ್ಯಾಂಶಗಳು. ಇಸ್ರೋದಿಂದ PSLV C-28 ರಾಕೆಟ್ ಮೂಲಕ 5 ವಿದೇಶಿ ಉಪಗ್ರಹಗಳ ಯಶಸ್ವಿ ಉಡಾವಣೆ. ತುರ್ಕ್ಮೇನಿಸ್ತಾನ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಈ ವರ್ಷ ನೂತನ ಬೆಳೆ ವಿಮೆ ಯೋಜನೆ ಜಾರಿ, ರಾಧಾ ಮೋಹನ್ ಸಿಂಗ್. ವಿಂಬಲ್ಡನ್ ಟೆನ್ನಿಸ್ ಮಹಿಳೆಯರ ಡಬಲ್ಸ್ನಲ್ಲಿ ಸಾನಿಯಾ ಮಿರ್ಜಾ ಮಾರ್ಟಿನಾ ಹಿಂಗಿಸ್ ಜೋಡಿ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಿನ್ನೆ ರಾತ್ರಿ 9:58 ಶ್ರೀಹರಿಕೋಟಾದ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರದಿಂದ PSLV C-28 ರಾಕೆಟ್ ಮೂಲಕ ಬ್ರಿಟನ್ನಿನ 5 ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಒಟ್ಟು 1440 ಕೆಜಿ ತೂಕದ ಈ ಉಪಗ್ರಹಗಳ ಉಡಾವಣೆ ಇಸ್ರೋ ಮತ್ತು ಅದರ ಅಂಗಸಂಸ್ಥೆ ಆಂಟ್ರಿಕ್ಸ್ನ ಅತಿ ದೊಡ್ಡ ವಾಣಿಜ್ಯ ಕಾರ್ಯಕ್ರಮವಾಗಿದೆ. ಇಸ್ರೋ ಯೋಜನಾ ನಿರ್ದೇಶಕ ಜೈಕುಮಾರ್, PSLV ಸತತ 29ನೇ ಬಾರಿಗೆ ಯಶಸ್ವಿಯಾಗಿ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ರಷ್ಯಾದ ಪ್ರವಾಸ ಪೂರೈಸಿ ನಿನ್ನೆ ರಾತ್ರಿ ತುರ್ಕ್ಮೇನಿಸ್ತಾನ ತಲುಪಿದರು. ರಾಜಧಾನಿ ಅಶ್ಖಾಬಾದ್ನ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಆ ದೇಶದ ವಿದೇಶಾಂಗ ಸಚಿವ ರಾಶಿಬ್ ಮೆರೆಡೋವ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಕಳೆದ 20 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ತುರ್ಕ್ಮೇನಿಸ್ತಾನಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಭಾರತದ ರಾಯಭಾರಿ ಡಾಕ್ಟರ್ TV ನಾಗೇಂದ್ರ ಪ್ರಸಾದ್ ಪ್ರಧಾನಿ ಅವರ ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕ್ರೀಡೆ, ಯೋಗ ಮತ್ತು ಸಾಂಪ್ರದಾಯಿಕ ಔಷಧಿ ಸೇರಿದಂತೆ ವಿವಿಧ ವಲಯಗಳಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದರು. We have cooperation between the Foreign Service Institute and the International Relations Institute of Turkmenistan. ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ರೈತರ ತಂತ್ರಜ್ಞಾನ ಕೇಂದ್ರವನ್ನು ಉದ್ಘಾಟಿಸಿ ವಿವಿಧ ಮಳಿಗೆಗಳನ್ನು ವೀಕ್ಷಿಸಿದರು. ಸಂಸದ ಪ್ರಹ್ಲಾದ್ ಜೋಶಿ, ಕುಲಪತಿ ಡಾಕ್ಟರ್ DP ಬಿರಾದರ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ರಾಧಾ ಮೋಹನ್ ಸಿಂಗ್ ಶಿಲಾಫಲಕ ಅನಾವರಣ ಮಾಡಿ ಕೃಷಿ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ ಅತ್ಯಗತ್ಯ, ರೈತರಿಗೆ ಸೂಕ್ತ ಮಾಹಿತಿ ನೀಡಬೇಕಿದೆ, ರೈತರ ಅನುಕೂಲಕ್ಕಾಗಿ ಈ ವರ್ಷ ನೂತನ ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗುವುದು ಎಂದರು. ಆನ್ಲೈನ್ ವ್ಯಾಪಾರ ಮತ್ತು ಹಣ ಪಾವತಿ ವ್ಯವಸ್ಥೆ ಅಳವಡಿಸಿರುವ ಶಿರಸಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ನಿನ್ನೆ ವಿವಿಧ ರಾಜ್ಯಗಳ ಕೃಷಿ ಸಚಿವರು ಹಾಗೂ ಅಧಿಕಾರಿಗಳನ್ನು ಒಳಗೊಂಡ ತಂಡ ಭೇಟಿ ನೀಡಿ ಕಾರ್ಯಚಟುವಟಿಕೆ ವೀಕ್ಷಿಸಿತು. ಛತ್ತೀಸ್ಗಢದ ಕೃಷಿ ಸಚಿವ ಬ್ರಿಜ್ ಮೋಹನ್ ಅಗರ್ವಾಲ್ ರೈತರ ಹಿತದೃಷ್ಟಿಯಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಅಗತ್ಯ, ತಮ್ಮ ರಾಜ್ಯದಲ್ಲಿ ಇದನ್ನು ಅಳವಡಿಸಲಾಗುವುದು ಎಂದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಕಳೆದ ಜೂನ್ 29ರಂದು ಆರಂಭವಾದ ವಿಧಾನಮಂಡಲ ಅಧಿವೇಶನದ ಮೊದಲ 10 ದಿನಗಳ ಕಲಾಪ ನಿನ್ನೆ ಮುಕ್ತಾಯವಾಯಿತು. ಅಧಿವೇಶನದಲ್ಲಿ ಕಬ್ಬು ಬೆಳೆಗಾರರ ಬಾಕಿ ಹಣ ಪಾವತಿ, ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ವಿಚಾರ, ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಗಂಭೀರ ಚರ್ಚೆ ನಡೆಯಿತು. ಅಧಿವೇಶನದ ಮುಂದಿನ ಕಲಾಪಗಳು ಬೆಂಗಳೂರಿನಲ್ಲಿ ನಡೆಯಲಿವೆ ಎಂದು ಪ್ರಕಟಿಸಿದ ಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಸದನದ ಕಲಾಪವನ್ನು ಜುಲೈ 13ರ ಬೆಳಗ್ಗೆ 11ಕ್ಕೆ ಮುಂದೂಡಿದರು. ನಂತರ ಅವರು ಸದನದಲ್ಲಿ ಚರ್ಚೆಯಾದ ವಿಷಯಗಳಿಗೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬ ವಿಶ್ವಾಸವಿದೆ, ಶಾಸಕರು ಸದನದ ಕಾರ್ಯಕಲಾಪಗಳಿಗೆ ಗೈರು ಹಾಜರಾಗಬಾರದು, ಸಮಸ್ತ ಕರ್ನಾಟಕದ ಜನರ ಭವಿಷ್ಯ ರೂಪಿಸುವ ಮತ್ತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಜವಾಬ್ದಾರಿ ತಮ್ಮ ಮೇಲಿದೆ ಎಂಬುದನ್ನು ಅರಿಯಬೇಕು ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿ ಅಧಿವೇಶನ ಸಮಾಧಾನ ತಂದಿದೆ, ವಿರೋಧ ಪಕ್ಷಗಳು ಪ್ರಸ್ತಾಪಿಸಿದ ವಿಚಾರಗಳಿಗೆ ಸರ್ಕಾರ ಸಮರ್ಥವಾಗಿ ಉತ್ತರ ನೀಡಿದೆ ಎಂದರು. ರೈತರ ಆತ್ಮಹತ್ಯೆ ಕುರಿತು ಪ್ರತಿಕ್ರಿಯಿಸಿ, ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರವಲ್ಲ, ಸರ್ಕಾರ ರೈತರ ಪರವಾಗಿದೆ ಎಂದರು. ಹೈದರಾಬಾದ್ ಕರ್ನಾಟಕ 371J ಇವೆಲ್ಲ ಪ್ರಸ್ತಾಪ ಆಗಿದ್ದಾವೆ, ಅದು ಇನ್ನೂ ಅಪೂರ್ಣ ಆಗಿದೆ. ಉತ್ತರ ಬೆಂಗಳೂರಿನಲ್ಲಿ ಇದು ಸದನ ಮುಂದುವರಿತದೆ, ಬೆಂಗಳೂರಿನಲ್ಲಿ ಅಲ್ಲಿ ಕೊಡ್ತೇವೆ. ಮತ್ತು ಅನೇಕ ಡಿಮ್ಯಾಂಡ್ಸ್ಗಳ ಮೇಲೆ ಚರ್ಚೆ ಆಗಿದೆ. ಡಿಮ್ಯಾಂಡ್ಸ್ ಮೇಲೆ ಸಂಬಂಧಪಟ್ಟಂಥ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಆ ಡಿಮ್ಯಾಂಡ್ಸ್ಗಳು ಪಾಸ್ ಆಗಿದ್ದಾವೆ.
ಪ್ರತಿಯೊಂದು ಇಲಾಖೆ ಮೇಲೆ ವಿಧಾನಸಭೆ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ 20 ದಿನ ಅಧಿವೇಶನ ನಡೆಸಬೇಕು ಎಂಬ ಆಗ್ರಹಕ್ಕೆ ಸರ್ಕಾರ ಸ್ಪಂದಿಸಲಿಲ್ಲ. ಅಧಿವೇಶನ ಸಂದರ್ಭದಲ್ಲಿ ಸಭಾತ್ಯಾಗ, ಧರಣಿ ಬದಲು ಚರ್ಚೆಗೆ ಒತ್ತು ಕೊಡಬೇಕು ಎಂಬ ಪ್ರತಿಪಕ್ಷಗಳ ದೃಢ ನಿಲುವು ಯಶಸ್ವಿಯಾಗಿದೆ ಎಂದರು. ಕಬ್ಬು ಬೆಳೆಗಾರರ ಬಾಕಿ ಪಾವತಿ ಸಂಬಂಧ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದು 920 ಕೋಟಿ ರೂಪಾಯಿ ಪಾವತಿಗೆ ಸರ್ಕಾರ ಒಪ್ಪಿದೆ. ಒಟ್ಟಾರೆ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ತಮ್ಮ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿದ್ದು ಕಲಾಪಗಳು ಉತ್ತಮ ಚರ್ಚೆಗೆ ನಾಂದಿ ಹಾಡಿದವು ಎಂದರು. ನೆಹರು ಯುವ ಕೇಂದ್ರ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಪುನರ್ ಜಾಗರಣ್ ಸಮುದಾಯ ಜಾಗೃತಿ ಆಂದೋಲನಕ್ಕೆ ಶಾಸಕ ಎನ್ ನಾಗರಾಜು ಚಾಲನೆ ನೀಡಿದರು. ಹೊಸಕೋಟೆ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಡಿಟಿ ಮಂಜುಳಾ ವೆಂಕಟೇಶ್ ಸಮುದಾಯ ಜಾಗೃತಿ ಆಂದೋಲನ ಕುರಿತ ಮಾಹಿತಿಯನ್ನೊಳಗೊಂಡ ಕರಪತ್ರಗಳನ್ನು ಬಿಡುಗಡೆ ಮಾಡಿದರು. ನೆಹರು ಯುವ ಕೇಂದ್ರದ ವಲಯ ನಿರ್ದೇಶಕ ಎಸ್ ಸತೀಸಿ ಜನಜಾಗೃತಿ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅಭಿವೃದ್ಧಿ ಯೋಜನೆಗಳ ಪ್ರಚಾರದಲ್ಲಿ ಯುವಜನರು ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಯುವ ತಂಡಗಳು ಪುನರ್ ಜಾಗರಣ್ ಜಾಗೃತಿ ಆಂದೋಲನ ಕುರಿತ ಹಾಡುಗಳನ್ನು ಸಾದರಪಡಿಸಿದವು. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ವ್ಯಾಪ್ತಿಗೆ ಒಳಪಡುವ ನೌಕರರು ನಿವೃತ್ತಿಯ ವೇಳೆಗೆ ಸ್ವಂತ ಮನೆ ಹೊಂದುವುದು ಸಾಧ್ಯವಾಗುವಂತೆ ಯೋಜನೆ ರೂಪಿಸಲಾಗುತ್ತಿದೆ. ಸರ್ಕಾರ ನಿಗದಿಪಡಿಸುವ ದರದಲ್ಲಿ ಗೃಹ ನಿರ್ಮಾಣ ಮಾಡುವ ಸಂಬಂಧ ಬ್ಯಾಂಕ್ಗಳು ಸೇರಿದಂತೆ ವಿವಿಧ ವಲಯಗಳ ಜತೆ ಮಾತುಕತೆ ನಡೆಸಲಾಗುತ್ತಿದೆ. ಕೇಂದ್ರ ಕಾರ್ಮಿಕ ಸಚಿವ ಬಂಡಾಯು ದತ್ತಾತ್ರೇಯ ದೆಹಲಿಯಲ್ಲಿ ನಿನ್ನೆ ಸಂಸ್ಥೆಯಲ್ಲಿ ಈ ಆಡಳಿತಕ್ಕೆ ಒತ್ತು ನೀಡಿದ್ದು ಇದರಿಂದ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಮೂಡಲಿದ್ದು ಜನರಿಗೆ ಉತ್ತಮ ಸೇವೆ ದೊರೆಯಲಿದೆ ಎಂದರು. उनके जो भी सूचना है, सजेशंस है, उनके जो भी ओपिनियंस है, उनको भी हम साथ लेकर इसको और आगे अच्छे तरीके से जो सामाजिक सुरक्षा आज बहुत बड़ी महत्वपूर्ण विषय है. ಸ್ವದೇಶಿ ನಿರ್ಮಿತ ಆಕಾಶ್ ಕ್ಷಿಪಣಿ ವಾಯುಪಡೆ ಬಳಕೆಗೆ ನಿನ್ನೆ ಸೇರ್ಪಡೆಗೊಂಡಿತು. ಗ್ವಾಲಿಯರ್ನಲ್ಲಿ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ವಾಯುಪಡೆ ವರಿಷ್ಠ ಅರೂಪ್ ರಾಹಾ ಅವರಿಗೆ ಕ್ಷಿಪಣಿಯನ್ನು ಸಾಂಕೇತಿಕವಾಗಿ ಹಸ್ತಾಂತರಿಸಿದರು. ನಂತರ ಪರಿಕ್ಕರ್ 95% ದೇಶೀಯವಾಗಿ ನಿರ್ಮಿತವಾಗಿರುವ ಈ ಕ್ಷಿಪಣಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಸ್ಪಷ್ಟ ನಿದರ್ಶನ. ವಿದೇಶದಲ್ಲಿ ಅದರ ನಿರ್ಮಾಣಕ್ಕೆ ತಗುಲುತ್ತಿದ್ದ ಒಟ್ಟು ವೆಚ್ಚದಲ್ಲಿ 50%ಕ್ಕೂ ಅಧಿಕ ಹಣ ಉಳಿತಾಯವಾದಂತಾಗಿದೆ. ಖಾಸಗಿ, ಸಾರ್ವಜನಿಕ ಹಾಗೂ ವೈಜ್ಞಾನಿಕ ಸಮುದಾಯಗಳು ಒಟ್ಟುಗೂಡಿ ಇದನ್ನು ತಯಾರಿಸಿವೆ ಎಂದರು. ಬೆಂಗಳೂರಿನಲ್ಲಿ ನಿನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಶ್ರವಣಬೆಳಗೊಳ ಶ್ರೀ ಕ್ಷೇತ್ರ ಸ್ಥಾಪಿಸಿರುವ ಚಾವುಂಡರಾಯ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಹಿರಿಯ ಸಂಶೋಧಕ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಜೈನ ಧರ್ಮದಲ್ಲಿ ವಾಸ್ತವಿಕ ಹಾಗೂ ಪ್ರಾಮಾಣಿಕ ಚಿಂತನೆಗಳಿವೆ ಎಂದರು. ಆದರೆ ಜೈನ ಧರ್ಮದಲ್ಲಿ ನನಗೆ ಯಾವುದೇ ಒಂದು ಲೋಪದೋಷವೂ ಕೂಡ ಕಾಣಿಸಿಲ್ಲ. ಅತ್ಯಂತ ಪ್ರಾಮಾಣಿಕವಾದಂತಹ ತತ್ವಗಳನ್ನು ಬೋಧಿಸಿರ್ತಕ್ಕಂಥದ್ದು. ಆ ತತ್ವಗಳು ಬರೀ ಬೋಧನೆ ಮಾತ್ರವೇ ಅಲ್ಲ, ಆಚರಣೆಗೂ ತರುವ ಹಾಗೆ ಮಾಡ್ತಕ್ಕಂಥದ್ದು. ಹಿರಿಯ ಸಾಹಿತಿ ಡಾಕ್ಟರ್ ಎಂಎ ಜಯಚಂದ್ರ, ಪ್ರಶಸ್ತಿಗೆ ಭಾಜನರಾಗಿರುವ ಜೈನ ಸಾಹಿತಿ ಡಾಕ್ಟರ್ ಎಸ್ಪಿ ಪದ್ಮಪ್ರಸಾದ್ ಅಧ್ಯಯನದಲ್ಲಿ ಅತೀವ ಆಸಕ್ತಿಯುಳ್ಳವರು, ಅನುಭವ ಸಾಹಿತ್ಯ ರೂಪಕ್ಕೆ ತಂದ ಬರಹಗಾರ ಎಂದರು. ಒಂದು ಕೃತಿಯನ್ನಾಗಿ ಮಾರ್ಪಡಿಸುವಂತ ಒಂದು ಕಲಾತ್ಮಕತೆ ಈ ಮೂರು ಸಹ. ಕರ್ನಾಟಕ ಜೈನ ಸಂಸ್ಥೆಗಳ ಅಧ್ಯಕ್ಷ ಎಸ್ ಜಿತೇಂದ್ರ ಕುಮಾರ್ 1993ರಲ್ಲಿ ಚಾವುಂಡರಾಯ ಪ್ರಶಸ್ತಿಯನ್ನು 2 ಲಕ್ಷ ರೂಪಾಯಿ ದತ್ತಿ ಇಡುವ ಮೂಲಕ ಸ್ಥಾಪಿಸಿದ್ದು ಇದೀಗ ದತ್ತಿ ಮೊತ್ತವನ್ನು 4 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದರು. ಈಗ ಪ್ರತಿ ದತ್ತಿಯಿಂದ ಬರುವಂತ ಆದಾಯದಲ್ಲಿ ಈ 30,000 ರೂಪಾಯಿಗಳ ಒಂದು ಈ ಪುರಸ್ಕಾರವನ್ನ ನೀಡೋದರ ಜೊತೆಗೆ ಶಿವಮೊಗ್ಗ ಜಿಲ್ಲೆ ಹೊಳೆಭೈರನಹಳ್ಳಿಯಲ್ಲಿ ನಿನ್ನೆ ಮೀನು ಕೃಷಿಕರ ದಿನದ ಅಂಗವಾಗಿ ಕ್ಷೇತ್ರ ಭೇಟಿ ಏರ್ಪಡಿಸಲಾಗಿತ್ತು. ಅನೇಕ ರೈತರು, ಅಧಿಕಾರಿಗಳು ಪಾಲ್ಗೊಂಡು ಯಶಸ್ವಿ ಮೀನು ಸಾಗಣೆ ಕುರಿತು ವಿವರ ನೀಡಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ರಾಮು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕೃಷಿಯ ಜತೆಗೆ ಮೀನು ಸಾಕಣೆ, ಪಶುಸಂಗೋಪನೆಯಂತಹ ಉಪಕಸುಬುಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತ ಎಂದರು. ಅದನ್ನು ನಾವು ಜನಗಳಿಗೆ ಕೊಟ್ಟಿದ್ರೆ ಆಹಾರದ ಸಮಸ್ಯೆ ಬಹುಶಃ ನೀಗ್ತಾ ಇರಲಿಲ್ಲ.
ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸಿ ವಾಸುದೇವಪ್ಪ ಮೀನು ಮರಿ ಉತ್ಪಾದನೆ ತಾಂತ್ರಿಕತೆ ಬಲವರ್ಧನೆ ಅಗತ್ಯ. ಶಿವಮೊಗ್ಗ ಜಿಲ್ಲೆ ಈ ವಲಯದಲ್ಲಿ ರಾಜ್ಯದಲ್ಲೇ ಮುಂಚೂಣಿಯಲ್ಲಿದೆ ಎಂದರು. ಈ ಪರಿಸ್ಥಿತಿಯಲ್ಲಿ ಸರಿಯಾಗಿ ಬೆಳೀತಾ ಇಲ್ಲ ಅನ್ನೋದು ಸಹ ಕಂಡು ಬರ್ತಾ ಇದೆ. ಅಂದರೆ ನಾವು ಈ ತಳಿಗಳ ಸಂತಾನೋತ್ಪತ್ತಿಯನ್ನು ಮಾಡೋದ್ರ ಜೊತೆಗೆ ಅನುವಂಶೀಯವಾಗಿ ಇದನ್ನು ಯಾವ ರೀತಿ ನಾವು ಇದರ ಬಲವರ್ಧನೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಭಾಳ ಚಿಂತನೆ ಮಾಡಬೇಕು. ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾನಿಯಾ ಮಿರ್ಜಾ ಮತ್ತು ಸ್ವಿಟ್ಜರ್ಲೆಂಡ್ನ ಮಾರ್ಟಿನಾ ಹಿಂಗಿಸ್ ಜೋಡಿ ಫೈನಲ್ ತಲುಪಿದೆ. ನಿನ್ನೆ ಈ ಜೋಡಿ ಅಮೆರಿಕದ ರಾಕೆಲ್ ಖಾಬ್ಸ್ ಜೋನ್ಸ್ ಮತ್ತು ಅಬಿಗೈಲ್ ಸ್ಪೀರ್ಸ್ ವಿರುದ್ಧ 7-6, 6-4 ಮತ್ತು 6-4 ಜಯಗಳಿಸಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿತು. ಪುರುಷರ ಸಿಂಗಲ್ಸ್ನಲ್ಲಿ ಸರ್ಬಿಯಾದ ನೊವಾಕ್ ಜೋಕೋವಿಚ್ ಫ್ರಾನ್ಸ್ನ ರಿಚರ್ಡ್ ಗ್ಯಾಸ್ಕೆಟ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ್ದು, ಬ್ರಿಟನ್ನಿನ ಆಂಡಿ ಮರೆ ವಿರುದ್ಧ ಗೆಲುವು ಸಾಧಿಸಿರುವ ಸ್ವಿಟ್ಜರ್ಲೆಂಡ್ನ ರೋಜರ್ ಫೆಡರರ್ ಅವರನ್ನು ಎದುರಿಸಲಿದ್ದಾರೆ. ಹರಾರೆಯಲ್ಲಿ ನಿನ್ನೆ ನಡೆದ ಭಾರತ ಜಿಂಬಾಬ್ವೆ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ 4 ರನ್ಗಳ ಗೆಲುವು ಸಾಧಿಸುವ ಮೂಲಕ ಭಾರತ ಶುಭಾರಂಭ ಮಾಡಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ ತಂಡ 1-0 ಮುನ್ನಡೆ ಸಾಧಿಸಿದಂತಾಯಿತು. ನಿಗದಿತ 50 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 255 ರನ್ ಮಾಡಿದ ಭಾರತದ ಪರ ಅಂಬಟಿ ರಾಯುಡು 124, ಸ್ಟುವರ್ಟ್ ಬಿನ್ನಿ 77 ರನ್ ಮಾಡಿ ತಂಡದ ಮೊತ್ತಕ್ಕೆ ನೆರವಾದರು. Raidu then came on to join his skipper Jagya Rane at number 3, and the duo put on 51 runs for the second wicket to put India in a slightly comfortable position. But Donald Trippiano got rid of Rahane for 34 and 3 more wickets fell in quick succession after that. Chamu Chibaba was the man to get rid of Manoj Tiwari as visitors. 256 ರನ್ ಗೆಲುವಿನ ಗುರಿ ಬೆನ್ನತ್ತಿದ ಜಿಂಬಾಬ್ವೆ 7 ವಿಕೆಟ್ ನಷ್ಟಕ್ಕೆ 251 ರನ್ ಮಾಡಿ ಭಾರತಕ್ಕೆ ಶರಣಾಯಿತು. ಜಿಂಬಾಬ್ವೆ ಪರ ಚಿಗುಂಬರ ಅಜೇಯ 104 ರನ್ ಗಳಿಸಿದರು. ಬೌಲಿಂಗ್ನಲ್ಲಿ ಭಾರತದ ಪರ ಸ್ಟುವರ್ಟ್ ಬಿನ್ನಿ 54 ರನ್ನಿಗೆ 2, ಅಕ್ಸರ್ ಪಟೇಲ್ 41ಕ್ಕೆ 2 ವಿಕೆಟ್ ಪಡೆದರು. 124 ರನ್ ಗಳಿಸಿದ ಅಂಬಟಿ ರಾಯುಡು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸರಣಿಯ 2ನೇ ಪಂದ್ಯ ನಾಳೆ ನಡೆಯಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕರಗಿದ ಮುನಿಸು, ಮೋದಿ ಶರೀಫ್ ಭೇಟಿ, ಮಾತುಕತೆಗೆ ಮರುಜೀವ, ಸಲಹೆಗಾರರ ಸಭೆ. ಲಕ್ವಿ ಶಿಕ್ಷಿಸಲು ಪಾಕ್ ಸಮ್ಮತಿ, ಮೋದಿ ಶರೀಫ್ ಮಾತುಕತೆ ಫಲಪ್ರದ, ಮುಂಬೈ ದಾಳಿ ಸಂಚುಕೋರರ ಧ್ವನಿ ಮಾದರಿ ನೀಡಲು ಒಪ್ಪಿಗೆ. ಸರಿಯಿತು ಅನುಮಾನ, ಯಶಸ್ಸಿನ ಅಧಿವೇಶನ, ವಿಧಾನಮಂಡಲ ಕಲಾಪ, ಮುಖ್ಯಮಂತ್ರಿ ವಿಶ್ಲೇಷಣೆ. ಲೋಕ ಭ್ರಷ್ಟಾಚಾರ, ಕಡತ ಎಸ್ಐಟಿಗೆ, ಲೋಕಾಯುಕ್ತಕ್ಕೆ ರಾಜ್ಯ ಸರ್ಕಾರದ ಪತ್ರ, ನಾಡಿದ್ದು ಕಡತಗಳು ಎಸ್ಐಟಿಗೆ ರವಾನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಾಣಿಜ್ಯ ಬಾಹ್ಯಾಕಾಶಯಾನ, ಸುನೀತಾ ಸೇರಿ 4 ಆಯ್ಕೆ. ಬೀದರ್ ಚಾಮರಾಜನಗರ ಕಲ್ಯಾಣ ಪಥ, ಕೇಂದ್ರ ಸರ್ಕಾರದ ನೆರವಿನಿಂದ ಜಾರಿ, ದೇಶದಲ್ಲೇ 2ನೇ ಅತಿದೊಡ್ಡ ಮಾರ್ಗ. ಮನೆಯಲ್ಲೇ ಸಿಗುತ್ತೆ ಅಂಚೆ ಸೇವೆ, ಪೋಸ್ಟ್ಮೆನ್ ಕೈಗೆ ಜಿಪಿಎಸ್ ಸಾಧನ, ದೆಹಲಿಯಲ್ಲಿ ಪ್ರಾಯೋಗಿಕವಾಗಿ ಜಾರಿ. ಪ್ರಶಸ್ತಿ ಸುತ್ತಿಗೆ ಜೋಕೋವಿಚ್ ಫೆಡರರ್, ಸೆಮೀಸ್ನಲ್ಲಿ ಮುಗ್ಗರಿಸಿದ ಗಾಸ್ಕೆಟ್ ಆಂಡಿಮರೆ, ಮಿಶ್ರ ಡಬಲ್ಸ್ನಲ್ಲಿ ಪೇಸ್ ಹಿಂಗಿಸ್ ಫೈನಲ್ಸ್ಗೆ. ಕ್ರಿಕೆಟ್, ಅಂಬಟಿ ರಾಯುಡು ಆಕರ್ಷಕ ಶತಕ, ಯುವ ಭಾರತದ ವಿಜಯಾರಂಭ, ಎಟೆನ್ ಚಿಗುಂಬರ ಹೋರಾಟ ವ್ಯರ್ಥ, ಪ್ರವಾಸಿ ತಂಡಕ್ಕೆ ಪ್ರಯಾಸದ ಜಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಪಿಎಸ್ಎಲ್ವಿ C-28 ರಾಕೆಟ್ ಮೂಲಕ 5 ವಿದೇಶಿ ಉಪಗ್ರಹಗಳ ಯಶಸ್ವಿ ಉಡಾವಣೆ. ತುರ್ಕ್ಮೇನಿಸ್ತಾನ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಈ ವರ್ಷ ನೂತನ ಬೆಳೆ ವಿಮೆ ಯೋಜನೆ ಜಾರಿ, ರಾಧಾ ಮೋಹನ್ ಸಿಂಗ್. ವಿಂಬಲ್ಡನ್ ಟೆನ್ನಿಸ್, ಮಹಿಳೆಯರ ಡಬಲ್ಸ್ನಲ್ಲಿ ಸಾನಿಯಾ ಮಿರ್ಜಾ ಮಾರ್ಟಿನಾ ಹಿಂಗಿಸ್ ಜೋಡಿ ಫೈನಲ್ಗೆ ಪ್ರವೇಶ. ನಾವು ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.